ನಾನು ಆ ಕೃಷಿ ಹೊಂಡನ ಮಧ್ಯೆ ನಿಲ್ಲಿಸ್ಬಿಟ್ಟಿದ್ರು. ಒಬ್ಬ ಬೆಳೆದಿರೋ ಮಕ್ಕಳುಗಳು ಆಕ್ಸಿಡೆಂಟ್ ಆಗೋ ಅಥವಾ ಕಾಯಿಲೆಯಿಂದನೋ ಏನಾದರೂ ಡೆತ್ ಆದಾಗ ನಾನು ಆ ಕೃಷಿ ಹೊಂಡನ ಮಧ್ಯೆ ನಿಲ್ಲಿಸ್ಬಿಟ್ಟಿದ್ರು. ಕುಮಾರಸ್ವಾಮಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು 3 ಜನ ಮುಖ್ಯಮಂತ್ರಿಯಾಗಿ ಅದನ್ನು ಮತ್ತೆ ಮುಂದುವರಿಸಲಿಲ್ಲ. 13ರಿಂದ 18ರವರೆಗೆ ಮಾಡೋದಂಥ ಕೃಷಿ ಹೊಂಡನ ಮತ್ತು ನಾವು 23ಕ್ಕೆ ಬಂದಮೇಲೆ ಮಾಡ್ದೆ. ಬರೀ ನಾವು ಅಷ್ಟಕ್ಕೆ ಮಾಡಲಿಲ್ಲ. ಆವಾಗ 104 ತಾಲೂಕಿತ್ತು. ಈಗ 224 ಕ್ಷೇತ್ರದಲ್ಲೂ ಅನ್ಲಿಮಿಟ್ ಕೃಷಿ ಹೊಂಡ ಮಾಡೋ ಥರ ನಮ್ಮ ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿ ಸಾಮರ್ಥ್ಯ ಸೂಚಿಸಿರೋದು. ಅದನ್ನು ಮಾಡಿದ್ದೀವಿ. ಅದು ಇಟಲಿಯಲ್ಲೇನೋ ಒಂದು ಈವೆಂಟ್ ಆಯಿತು. ಅದು ರೋಮನಲ್ಲಿ ಒಂದು ಫುಡ್ ಆರ್ಗನೈಜೇಷನ್, ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಒಂದು ಈವೆಂಟ್ ನಡೆಯುತ್ತೆ. ಅಲ್ಲಿ ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದೀರಾ, ಯಾವ ಅಗ್ರಿಕಲ್ಚರ್ ಇದರಲ್ಲಿ ನಿಮಗೆ ಸಕ್ಸಸ್ ಆಗಿದ್ದೀರಾ ಅಂತ ಎಲ್ಲ ದೇಶಗಳಲ್ಲೂ ಒಂದೊಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳು ಒಂದೊಂದು ಕೊಟ್ಟಿರ್ತಾರೆ. ಅದು ನಾವು ಈ ಕೃಷಿ ಭಾಗ್ಯ ಕೊಟ್ಟಿರ್ತೀವಿ ನಮ್ಮ ರಾಜ್ಯದಿಂದ. ಅದನ್ನು ಸೆಲೆಕ್ಟ್ ಆಗಿ ನಮ್ಮ ಪುತ್ರ ಅಂತ ಡೈರೆಕ್ಟ್ರ್ ಹೋಗಿ ಅಲ್ಲಿ ಸ್ಪೀಚ್ ಮಾಡ್ತಾರೆ. ಏನು ಅದರಿಂದ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ, ವಾಟ್ರನ್ನ ಹೇಗೆ ನೀವು ಸ್ಟೋರ್ ಮಾಡ್ಕೋತೀರಾ. ಸೊ ಬರಗಾಲ ಬಂದಾಗ ಆ ವಾಟ್ರನ್ನ ಯೂಸ್ ಮಾಡಿ ಬೆಳೆ ಹಾಳಾಗ್ತಿದ್ದ. ನಾನು ಒಂದು ದಿವಸ ಮಡಿಕೇರಿಗೆ ಹೋದೆ. ಭಾಳ ಚೆನ್ನಾಗಿತ್ತು ಬಯಲು, ತುಂಬ ಭತ್ತ ಎಲ್ಲ ಒಡೆ ಕಡ್ದಿದೆ. ಸೊ ಒಬ್ಬರು ಬ್ಯಾಂಕಲ್ಲಿದ್ದಾರೆ, ಅವರು ಒಂದು 4 ಎಕರೆ 5 ಎಕರೆ ಒಣಗ್ತಾ ಇದೆ. ಏನರಪ್ಪ ಅಂತ. ಸರ್ ಈಗ ನೀರು ಸೋರ್ಸಸ್ ಇಲ್ಲ ನಮಗೆ, ಕ್ಲೋಸ್. ನಾವು ಇನ್ನೊಂದು ತಿಂಗಳು ಮಳೆ ಇದ್ದಿದ್ರೆ ಆಗೋದು. ಮಳೆ ನಿಂತೋಯ್ತು, ನಮಗೆ ಸೋರ್ಸಸ್ ಕಡಿಮೆ ಆಗಿದೆ, ಏನು ಚಾನ್ಸಸ್ ಇಲ್ಲ, ಅದು ಹೋಯ್ತದೆ ಸರ್, ಅದು ಬಿಟ್ಬಿಡೋದೇ ಇದೆ, ಏನು ಮಾಡೋಂಗಿಲ್ಲ. ಈಗ ಏನಾಗುತ್ತೆ, ನಾನು ಅವಾಗ ಕಣ್ಣಿಗೆ ಬಿದ್ದಿದ್ದು, ಒಬ್ಬ ಬೆಳೆದಿರೋ ಮಕ್ಕಳುಗಳು ಆಕ್ಸಿಡೆಂಟ್ ಆಗೋ ಅಥವಾ ಕಾಯಿಲೆಯಿಂದನೋ ಏನಾದರೂ ಡೆತ್ ಆದಾಗ ನಮ್ಗೆ ಹೇಗೆ ಇದಾಗುತ್ತೆ, ಹಂಗೆ ನಮ್ಮ ಬೆಳೆದಿರೋ ಬೆಳೆ ನಮ್ಮ ಕಣ್ಣು ಮುಂದೆಲೇ ನಶಿಸಿ ಹೋಗ್ತಾ ಇದೆ ಅಂದರೆ, ಸೊ ಅಷ್ಟು ಫೀಲ್ ಆಯ್ತು ನನಗೆ. ಸೊ ಇದೇನಪ್ಪ ಇದು ಭಾಳ ಇದಕ್ಕೇನಾರು ಒಂದು ಪರಿಹಾರ ಕೊಡಬೇಕು. ಆವಾಗ ನಾನು ವಾಪಸ್ ಬಂದನು. ನಮ್ಮ ಅದು ಅಚ್ಚುಕಟ್ಟು ಏರಿಯಾದಲ್ಲಿ, ನೀರಾವರಿ ಏರಿಯಾದಲ್ಲಿ ಕೃಷಿ ಹೊಂಡ ಕೊಡ್ತಿರಲಿಲ್ಲ. ಸೊ ಅಚ್ಚುಕಟ್ಟಿದೆ, ಅದು ಮಳೆ ಆಶ್ರಿತ ಏರಿಯಾದಲ್ಲಿ ಮಾತ್ರ ಕೊಡ್ತಿತ್ತು. ಆವಾಗ ನಮ್ಮ ಸಿದ್ದರಾಮಯ್ಯನವರಿಗೆ ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಸರ್ ಎಲ್ಲ ಕಡೆ ಕೊಡೋಣ, ಥೈಲ್ಯಾಂಡಲ್ಲೂ ಮಾಡಲಿ ಈ ಥರ ನೋಡಿ. ಈಗ 4 ಎಕರೆಯಲ್ಲಿ ಒಂದು ಕೃಷಿ ಹೊಂಡ ಇದ್ದರೆ 4 ಎಕರೆ ಭತ್ತ ಸಿಗ್ತಿತ್ತು ಅವ್ರಿಗೆ. ಕರೆಕ್ಟ್.